ಆದರೆ ನಮ್ಮಪ್ಪ ದೇವರು ಅವನಿಗೇನೂ ಕೆಲಸವೇ ಇಲ್ಲ, ಅವನ ಇಚ್ಛಾ ಮಾತ್ರದಿಂದ ಎಲ್ಲವನ್ನು ಮಾಡುವುದಕ್ಕೆ ಸಮರ್ಥ. ಆದರೆ ನಾವು ಆ ಪರಮಾತ್ಮನ ಲೀಲೆಗಳ ಚಿಂತನೆ ಮಾಡಬೇಕು, ನಮ್ಮ ಮನಸ್ಸಿನಲ್ಲಿ ವಿಡಿಯೋ ಮಾಡ್ಕೋಬೇಕು, ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟದ್ದಕ್ಕೆ ಕುಣಿತಾನೆ ಅಂದರೆ ಆ ದೇವರ ಕಾರುಣ್ಯ. ಸ್ಮೃತಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ. ಆ ರೀತಿಯಲ್ಲಿ ಭಗವಂತ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭಗವಂತ ಎಲ್ಲ ಸಜ್ಜನರ ಉದ್ಧಾರಕ್ಕಾಗಿ ವೈಕುಂಠದಿಂದ ಇಲ್ಲಿ ಬಂದು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಸನ್ನಿಹಿತನಾಗಿದ್ದಾನೆ. ವೈಕುಂಠದಲ್ಲಿಯೂ ಪರಮಾತ್ಮನ ಪರಿಪೂರ್ಣವಾದ ಸನ್ನಿಧಾನ ಇದೆ. ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾದಂತಹ ಪರಮಾತ್ಮ ಅಲ್ಲಿಯೂ ಪೂರ್ಣವಾಗಿದ್ದು ಪೂರ್ಣಮದ ಪೂರ್ಣಮಿದಂ, ಇಲ್ಲಿಯೂ ಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ. ಅಂತಹ ಆ ಭಗವಂತನ ಮಹಿಮೆಯನ್ನು 12 ಪುರಾಣಗಳಲ್ಲಿ ವರ್ಣನೆ ಮಾಡಿದ್ದಾರೆ.